ಈ ದಿನ ನಾನು ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡ್ತಿದ್ದೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಹ ತೋರಿಸ್ತೀನಿ. ಫಸ್ಟು ಒಂದು ಬಾಣಲಿ ಇಟ್ಕೋಬೇಕು. ನಂತರ ಬೆಂಡೆಕಾಯನ್ನು ಅದರಲ್ಲಿ ಹಾಕಿಕೊಳ್ಳಬೇಕು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ನೀರಿಲ್ಲದೆ ಇರೋಂಗೆ ಇದನ್ನು ಹೈ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ನೀರು ಹೋಗೋ ಥರ ಹುರ್ಕೋಬೇಕು. ಹುರಿದಿದ ಮೇಲೆ ಸ್ವಲ್ಪ ನೀರು ಡ್ರೈ ಆಗ್ತಾ ಇದೆ ನೋಡಿ. ಆಗ ಡ್ರೈ ಆದ ತಕ್ಷಣ ಸ್ವಲ್ಪ ಹಾಗೆ ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಾಗೆ ಸ್ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇದು ಹಾಗೆ ಇದು ಹಣ್ಣಬೇಕು. ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಸ್ಲೋಲಿ ಬಿಟ್ಟಿದ್ರೆ ನಾನು ಸಾಂಬಾರಿಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತೋರಿಸ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಗೋಡಂಬಿ, ಈರುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕೊಬ್ಬರಿ ಹಾಕೋಬೋದು, ಇಲ್ಲಾಂದರೆ ತೆಂಗಿನಕಾಯಿ ಹಾಕೋಬೋದು. 1-2 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ಕಿವುಚಿಟ್ಟಿದ್ದೀನಿ. ಫ್ರೆಂಡ್ಸ್, ಈಗ ಕೊಬ್ಬರಿನ ನಾನು ಪುಡಿ ಮಾಡ್ಕೊತೀನಿ. ಯಾಕಂದರೆ ಸಾಮಗ್ರಿ ಎಲ್ಲ ಅದ್ರ ಜೊತೆ ಈರುಳ್ಳಿ ಎಲ್ಲ ಹಾಕಿದಾಗ ನೈಸ್ ಮಾಡಿಕೊಂಡ್ರೆ ಕೊಬ್ಬರಿ ಸರಿಗೆ ನೈಸ್ ಆಗಲ್ಲ. ತರಿ ಥರ ದಪ್ಪ ಥರ ಇರುತ್ತೆ. ನೋಡಿ ಫ್ರೆಂಡ್, ಇದು ಕೊಬ್ಬರಿ ನೈಸ್ ಆಯಿತು. ಆಗಿದ ತಕ್ಷಣವೇ ನಾವು ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಗೋಡಂಬಿ, ಸೋಂಪು ಎಲ್ಲ ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕು. ನೋಡಿ ಫ್ರೆಂಡ್, ಮಸಾಲೆ ಎಲ್ಲ ಹಾಕಿ ನೈಸ್ ಆಗಿದ್ಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಹಾಕೋಬೇಕು. 1 ಸ್ಪೂನು, ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನೀವು ಎಷ್ಟು ಐಟಮ್ ಇಟ್ಕೊಂಡಿದ್ದೀರಾ, ಎಷ್ಟು ಜನಕ್ಕೆ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೂ 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಅದರಲ್ಲೇ ಟೊಮೊಟೊನೂ ಸಹ ಹಾಕ್ಕೊಳ್ಳಿ. ಟೊಮೊಟೊನೂ ಸಹ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ನೈಸಾಗಿದೆ. ಅದೇ ತುಂಬ ನೈಸಾಗಿ ಬೇಕು ಅಂದರೆ ನಾವು ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಮತ್ತೆ ನೈಸ್ ಅಂದರೆ ತುಂಬ ನೈಸಾಗಿರಬೇಕು, ಚೆನ್ನಾಗಿ ಬರೋದಿಲ್ಲ. ನೋಡಿ ರುಬ್ಕೊಂಡಿದ್ದೀವಿ. ಅದೇ ಮಸಾಲೆ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ನೋಡಿ ಎಕ್ಸ್ಟ್ರಾ ಮಸಾಲೆ ಇಡ್ಬೋದು. ನಾನಿಲ್ಲಿ 4 ಜನಕ್ಕೆ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇಷ್ಟು ಮಸಾಲೆ ಮಾಡಿದ್ದೀನಿ. ಮತ್ತು ಬೆಂಡೆಕಾಯಿ ನೋಡಿ, ಇದು ಎಣ್ಣೆ ಹಾಕಿ ಏನಕ್ಕೆ ನಾವು ಫ್ರೈ ಮಾಡೋದು ಅಂತಂದರೆ ಅದು ಅಂಟು ಹೋಗೋಕ್ಕೆ ನಾವು ಫ್ರೈ ಮಾಡೋದು. ಎಣ್ಣೆ ಹಾಕ್ತೇ ಹೋದರೆ ಅಂಟು ಹಾಗಾಗಿ ಇರುತ್ತೆ. ಈಗ ನೋಡಿ ಅಂಟು ಸ್ವಲ್ಪನೂ ಇಲ್ಲ. ಈಗ ಇದನ್ನು ಗ್ಯಾಸ್ನ ಆಫ್ ಮಾಡ್ತೀನಿ. ಫ್ರೆಂಡ್ಸ್, ಒಂದು ತಪ್ಪಲೆ ಇಡೋಣ. ಈಗ ಗ್ಯಾಸ್ ಆನ್ ಮಾಡಿ ಒಂದು ತಪ್ಪಲೆ ಇಟ್ಟಿದ್ದೀನಿ. ಸಾರು ಮಾಡಲಿಕ್ಕೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಅದು ತಪ್ಪಲೆ ಚೆನ್ನಾಗಿ ಡ್ರೈ ಆಗಬೇಕು. ಫ್ರೆಂಡ್ಸ್, ಒಂದು ತಪ್ಪಲೆ ಇಟ್ಟಿದ್ದೀನಿ, ಅದು ಫುಲ್ಲು ಡ್ರೈ ಆಗಬೇಕು. ಒಂದು ಸ್ವಲ್ಪನೂ ನೀರು ಸಹ ಇರಬಾರ್ದು. ನೀರೆಲ್ಲ ಡ್ರೈ ಆಗಿದ ಮೇಲೆ ನಮಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ ಎಣ್ಣೆ ಅದು ಚೆನ್ನಾಗಿ ಕಾಯಬೇಕು. ನೋಡಿ, ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕಬೇಕು. ಜಾಸ್ತಿ ಸಾಸಿವೆ ಹಾಕ್ಬಿಟ್ರೆ ಸಾರಲ್ಲಿ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ, ಬಾಯಿಗೆ ಸಿಗುತ್ತೆ. ಆಮೇಲೆ ಸಾಸಿವೆ ಹಾಕಿದ ಮೇಲೆ ಕರ್ಬೇವು ಸೊಪ್ಪು ಹಾಕಿ ಸ್ಲೋ ಮಾಡ್ಕೋಬೇಕು. ಗ್ಯಾಸ್ ಸ್ಲೋ ಮಾಡಿಕೊಂಡು ಮಸಾಲೆನ ಹಾಕ್ಕೊಳ್ಳಿ. ಅದರಲ್ಲಿ ನಾವು ಕೈಯಲ್ಲಿ ಮಸಾಲೆ ಹಾಕೋದ್ರಿಂದ ನಮಗೆ ನೀಟಾಗಿ ಮಾಡೋಕ್ಕೆ ಆಗುತ್ತೆ. ಯಾಕಂದರೆ ಸ್ಪೂನ್ ತೊಗೊಂಡು ಹಾಕಿದ್ರೆ ಮಸಾಲೆ ಎಲ್ಲ ಇದರಲ್ಲೇ ಮಿಕ್ಸಿಲೇ ಇರುತ್ತೆ, ಜಾರಲ್ಲೇ ಉಳ್ಕೊಬಿಡುತ್ತೆ ಮಸಾಲೆ ಎಲ್ಲ. ಅದಕ್ಕೇ ನಾವು ಕೈಯಲ್ಲೇ ಮಸಾಲೆ ಎಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಎಣ್ಣೆಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿದಿದ ಮೇಲೆ ನಾವು ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಹಾಕ್ಕೊಳ್ಳಿ,
ತೆಳ್ಳಗೆ ಬೇಕಂದರೆ ತೆಳ್ಳಗೆ ಹಾಕೊಳ್ಳಿ. ನೋಡಿ ಇಷ್ಟು ಗಟ್ಟಿ ಇದೆ, ಆದರೆ ನಮ್ಗೆ ಇಷ್ಟು ಗಟ್ಟಿ ಬೇಡ. ನಿಮಗೆ ಗಟ್ಟಿ ಬೇಕೋ ತೆಳ್ಳು ಬೇಕೋ ಏನು ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು, ಯಾಕಂದರೆ ಬೆಂಡೆಕಾಯಿ ಹಾಕಿದ ಮೇಲೆ ಇದು ಸಾರು ಇನ್ನೂ ತೆಳುವಾಗಲ್ಲ, ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೆ ಹಿಂಗೆ ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗಿ ಇಟ್ಕೋಬೇಕು. ಯಾಕಂದರೆ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಅದು ಬೇಯಬೇಕಾದ್ರೆ ಅದು ತುಂಬ. ನೋಡಿ ಈಗ ಕುದೀತಾ ಇದೆ. ಕುದಿದ ತಕ್ಷಣ ನಾವು ಬೆಂಡೆಕಾಯಿ ಹಾಕಬೇಕು. ಕುದೀತಾ ಇರೋ ಸಾರಲ್ಲಿ ಬೆಂಡೆಕಾಯಿ ಹಾಕಬೇಕು. ಬೆಂಡೆಕಾಯಿ ಹಾಕಿ ಹುಣಸೆಹಣ್ಣು ಹಾಕೋಬೇಕು. ನಿಮ್ಗೆ ಎಷ್ಟು ಹುಳಿ ಬೇಕು ಅಷ್ಟು ಹುಳಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದ್ಸಲಿ ಕಲಸಿ ನೋಡಿ ಎಷ್ಟು ತೆಳುವಿದೆ ಏನು ಅಂತ. ಇಷ್ಟು ತೆಳುವಿದ್ರೆ ಇನ್ನು ಬೆಂಡೆಕಾಯಿ ಅದು ಚೆನ್ನಾಗಿ ಬೇಯಿರೋವರೆಗೂ ಸ್ವಲ್ಪ ಹಂಗೆ ಗಟ್ಟಿ ಆಗುತ್ತೆ. ಅದಾಗಿದ ಮೇಲೆ ನಮಗೆ ಉಪ್ಪು ಎಷ್ಟು ಬೇಕು, ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ನಿಮಗೆ ಅಷ್ಟು ಉಪ್ಪು ಹಾಕ್ಕೊಂಡು ಟೇಸ್ಟ್ ಒಂದ್ಸರಿ ನೋಡಿ ಎಷ್ಟು ಬೇಕು ಉಪ್ಪು ಅಂತ. ಈಗ ಬೆಂಡೆಕಾಯಿ ಹಾಕಿದ್ದೀನಿ, ಹುಳಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಂಡು ನೋಡ್ಕೊಳ್ಳಿ. ಈಗ ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಬೆಂಡೆಕಾಯಿ ಮೇಲಿದೆ, ಸ್ವಲ್ಪ ಒಳಗಡೆ ಹೋಗಿ ಚೆನ್ನಾಗಿ ಕುದಿಯೋ ಥರ ನಾವು ಸಿಮ್ಮಲ್ಲಿ ಇಟ್ಕೋಬೇಕು. ಬೆಂಡೆಕಾಯಿ ಈ ಥರ ಚೆನ್ನಾಗಿ ಕುದಿಯೋ ಸ್ಟಾರ್ಟ್ ಆದಾಗ ನಾವು ಸ್ಲೋ ಫ್ಲೇಮಲ್ಲಿ ಬೆಂಡೆಕಾಯಿನ ಇಟ್ಕೋಬೇಕು. ಯಾಕಂದರೆ ಜಾಸ್ತಿ ಫ್ಲೇಮಲ್ಲಿ ಇದ್ದರೆ ಬೆಂಡೆಕಾಯಿ ಕುದ್ದಿ ಅದು ಬೀಜ ಎಲ್ಲ ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ನಾವು ಸ್ಲೋಲಿ ಇಟ್ಕೋಬೇಕು. ನೋಡಿ ಬೆಂಡೆಕಾಯಿ ಹುಳಿ ಸಾಂಬಾರು ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡಿ ನೋಡಿ.